ಏನಾಗ್ತಾ ಇದೆ ಮಂಡ್ಯದಲ್ಲಿ? ಶಾಂತವಾಗಿತ್ತು, ಇದು ನೋಡಿದರೆ ಕರಾವಳಿ ಎಕ್ಸ್ಟೆನ್ಷನ್ ಆದಂಗೆ ಆಗ್ತಾ ಇದೆ. ಎಕ್ಸ್ಟೆನ್ಷನ್ ಮಾಡಬೇಕು ಅಂತ ಇರೋರು ಪ್ರಯತ್ನ ಆಗ್ತಾ ಇದೆ ಅಷ್ಟೇ, ಆಗ್ತಾ ಇಲ್ಲ. ಕರಾವಳಿ ವಾತಾವರಣ ಇಲ್ಲಿಗೆ ಶಿಫ್ಟ್ ಆಗಿಲ್ಲ. ಓಕೆ, ಕೆಲವರು ಪ್ರಯತ್ನ ನಡೀತಾ ಇದೆ. ಆ ಪ್ರಯತ್ನ ನಿಲ್ಲುತ್ತೆ, ಅದು ಮುಂದುವರಿಯೋಕ್ಕಾಗಲ್ಲ. ಹೆಂಗೆ ನಿಲ್ಲಿಸ್ತೀರಿ? ಸೊ ಮಂಡ್ಯ ಜನನೇ ನಿಲ್ಲಿಸ್ತಾರೆ. ಮತ್ತು ಮಾಡಿ ಅಲ್ಲಲ್ಲ, ಆಗ್ತಿರೋದು ಮಂಡ್ಯ ಜನರಿಂದಾನೇ. ಇರಲಿ, ಈಗ ನಡೆಯೋ ಕಾಲ ಎಡಗುತ್ತೆ ಅನ್ನಂಗೆ ತಪ್ಪು ಆಗುತ್ತೆ. ತಪ್ಪನ್ನು ನಾವು ಪ್ರೋತ್ಸಾಹಿಸಿದ್ರೆ ಮಾತ್ರ ಅದು ಮುಂದುವರಿಯುತ್ತೆ. ತಪ್ಪನ್ನು ಎಲ್ಲಿ ಖಂಡಿಸ್ತೀವಿ ಅಲ್ಲಿ ಅದು ಮುಂದುವರಿಯಲ್ಲ. ತಮ್ಮಿಂದ ಒಂದು ಹೇಳಿಕೆ ನನಗೆ ಆಶ್ಚರ್ಯಕರ ಅನ್ನಿಸ್ತು. ಮದ್ದೂರಿನ ಕಲ್ಲು ತೂರಾಟಕ್ಕೆ ಸಂಬಂಧಿಸಿದಂತೆ ಮುಸ್ಲಿಂ ಸಮುದಾಯದವರಿಂದ ತಪ್ಪಾಗಿದೆ ಅನ್ನುವ ಮಾತನ್ನು ತಾವು ಹೇಳಿದ್ರಿ. ಇದೇನಂದರೆ ತಪ್ಪನ್ನೇ ಹೇಳ್ತೀವಿ. ಯಾರಾದರೂ ನಾನು ಇವತ್ತಿಗಲ್ಲ, ನಾನು ಹಿಂದೆ ಫಸ್ಟ್ ಟೈಮ್ MLA ಇದ್ದೆ. ನಾನು ರೈತ ಸಂಘದ ಪುಟ್ಟಣ್ಣನವ್ರಿಗೆ ನೇರವಾಗಿ ಹೇಳಿದ್ದೆ ಕೆಲವು ತಪ್ಪನ್ನು. ಅವ್ರು ನನ್ನ ವಿರುದ್ಧ ಸ್ಟ್ರೈಕ್ ಕಾಲ್ ಮಾಡಿದ್ರು. ಸೊ 2ನೇ ದಿವಸಕ್ಕೆ ಸುಮ್ಮನಾದರು. ಓಕೆ. ಸೊ ರಾಜಕಾರಣ ಹೊಟ್ಟೆಪಾಡಿಗೆ ಮಾಡೋಕ್ಕಾಗಲ್ಲ. ರಾಜಕಾರಣ ಒಂದು ರಾಜ್ಯದ ಹಿತದೃಷ್ಟಿಯಿಂದ, ಸಾರ್ವಜನಿಕ ಹಿತದೃಷ್ಟಿಯಿಂದ ಮಾಡಬೇಕು. ಕೆಲವೊಮ್ಮೆ ನಮ್ಮವರು ತಮ್ಮವರು ಅಂತ ವಹಿಸ್ಕೊಳ್ಳೋದು ಒಂದು ಇತಿಮಿತಿ ಇರುತ್ತೆ. ಅದನ್ನು ಪೂರ್ತಿ ಇದು ಮಾಡ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿ ನಾನು ಮೊದಲಿಂದನೂ ಸ್ವಲ್ಪ ಸ್ಟ್ರೈಟಾಗಿ ಹೇಳತ್ಕೊಂಬಂದಿದ್ದೀನಿ. ಸ್ಟ್ರೈಟಾಗಿ ಹೇಳಿದ ನನಗೆ ಪ್ರಶಸ್ತಿ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ. ಪ್ರಶಸ್ತಿ ಅಲ್ಲ, ಶಿಕ್ಷೆ ಕೊಡದಿದ್ರು ಸಾಕು. ಮತ್ತು ಸ್ಟ್ರೇಟಾಗಿ ಮಾತಾಡಿದ ರಾಜಣ್ಣ ಅವ್ರ ಕ್ಯಾಬಿನೆಟ್ನಿಂದ ಹೊರಗೆ ಬೀಳೋ ಹಂಗಾಗಿದೆ. ಆಮೇಲೆ ನೀವು ಸ್ಪಷ್ಟೀಕರಣ ಕೊಡೋ ಹಂಗೆ ಆಗಬಾರ್ದು. ಅದೆಲ್ಲ ನಾನು ಮೊದಲಿಂದನೂ ಹಾಗೇ ಬಂದಿದ್ದೀವಿ. ಸೊ ಹಾಗಾಗಿ ತಪ್ಪಾಗಿರೋದನ್ನು ತಪ್ಪು ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ. ನೀವು ಪ್ರಾಥಮಿಕ ಮಾಹಿತಿಯ ಪ್ರಕಾರ ಏನಾಯಿತು ಸರ್ ಘಟನೆ? 2-3 ದಿವಸ ಕಂಟಿನ್ಯೂಸ್ ಆಗಿ ಅಲ್ಲಿ ಚಟುವಟಿಕೆನೇ ಇದ್ದಿದ್ದರಿಂದ ನಾವು ಸಂಪೂರ್ಣವಾಗಿ ಎನ್ಕ್ವೈರಿನ ರಿಪೋರ್ಟನ್ನು ತಗೊಳಕ್ಕಾಗಿಲ್ಲ. ಸೊ ಒಂದು ಅಲ್ಲಿ ಗಣಪತಿ ಪ್ರೊಸೆಷನ್ ಹೋಗೋನಾಗ ಒಂದು ಸೈಡಿಂದನೇ, ಒಂದು ಸಮುದಾಯದಿಂದನೇ ಕಲ್ಲು ತೂರಾಟ ಬಂದಿದೆ. ಆವಾಗ ಈ ಕಡೆಯಿಂದನೂ ಹೋಗಿದೆ ಅಷ್ಟೇ. ಫಸ್ಟ್ ಆ ಕಡೆಯಿಂದನೇ ಸಮುದಾಯದಿಂದನೇ ಕಲ್ಲು ತೂರಾಟ ಪ್ರಾರಂಭ ಆಗಿದೆ ಅಂತ ಮಾಹಿತಿ ಬಂದಿದೆ. ಸೊ ನನಗೆ ಫೋನ್ ಮಾಡಿದ ತಕ್ಷಣ ನಾನು ತಕ್ಷಣ ಪೊಲೀಸ್ನವ್ರಿಗೆ, ಸೊ ಯಾವುದೇ ಮುಲಾಜಿಲ್ದಲೆ ಯಾರು ತಪ್ಪು ಮಾಡಿರಲಿ, ಯಾವ ಸಮುದಾಯ ತಪ್ಪು ಮಾಡಿದ್ರೂ ಇಮ್ಮಿಡಿಯೇಟಾಗಿ ಕ್ರಮ ಆಗಬೇಕು. ಸೊ ನೀವು ಬೆಳಗ್ಗೆ ಗಂಟೆ ಕಾಯೋದು ಬೇಡ ಅಂತ ಹೇಳಿದ್ರು. ಅವರೇನು ರಾತ್ರಿ ಪೂರ್ಣ ರಾತ್ರಿ ಮುಗಿಸೋವರೆಗೂ ಇರಲಿಲ್ಲ. ಸೊ ಕೆಲವೇ ಗಂಟೆಗಳಲ್ಲಿ 21 ಜನ ಅರೆಸ್ಟ್ ಮಾಡಿದ್ರು. ಹೌದು. ಸೊ ಆನಂತರ ADGPನೂ ಕಳಿಸಿದ್ದು, ನಾನು ಹೋದೆ. ಮುಖ್ಯಮಂತ್ರಿಯವರು, ಗೃಹ ಮಂತ್ರಿಯವರು ಜೊತೆ ಡಿಸ್ಕಸ್ ಮಾಡಿದ್ರು. ಸೊ ಹೋದ್ಮೇಲೆ ನನಗೆ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಮಾಡಿ ಇನ್ನು ಹೆಚ್ಚುವರಿ ಏನು ಕ್ರಮ ಇದೆಯೋ ಅದು ಮಾಡೋಣ ಅಂತ ಹೇಳಿದ್ದೀವಿ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದ್ ಮಾಡಿದರು.